ನಮಸ್ತೆ ನಮ್ಮೆಲ್ಲ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ಇವತ್ತು ನಾನು ಫಲತಡ್ಕ ಫಾರ್ಮಿಗೆ ಬಂದಿದ್ದೇನೆ. ಫಲತಡ್ಕ ಫಾರ್ಮ್ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಯಾರೆಲ್ಲ ಪೆಪ್ಪರ್ ಅಥವಾ ಕಾಳುಮೆಣಸಿನ ಕೃಷಿಯ ಬಗ್ಗೆ ಆಸಕ್ತಿ ಹೊಂದಿದ್ದೀರಾ, ಡೆಫಿನೆಟ್ಲಿ ನೀವು ವಿಡಿಯೋಗಳನ್ನು ನೋಡಿರ್ತೀರ. ಸೊ ಇಂಥ ಒಂದು ಫಲತಡ್ಕ ಫಾರ್ಮಿಗೆ ಬಂದಿದ್ದೇನೆ ನಾನು ಇವತ್ತು. ನೋಡಿ, ಹಿಂದ್ಗಡೆ ಇರುವಂಥ ಮರಗಳನ್ನು ಧೂಪ ಹೇಳ್ತೀವಿ. ತುಂಬ ಒಳ್ಳೆಯದಾಗಿ ಬೆಳೆದಿದೆ ನೋಡಿ. 2.5 ವರ್ಷದಲ್ಲಿ ಅಂದಾಜು 15-18 ಫೀಟ್ ಎತ್ತರಕ್ಕೆ ಹೋಗಿದೆ. ಕಾಳುಮೆಣಸಿನ ಬಳ್ಳಿಗಳು ನೋಡಿ, ತುಂಬ ಚೆನ್ನಾಗಿ ಕಾಳುಮೆಣಸಿನ ಬಳ್ಳಿಗಳು ಹಬ್ಕೊಂಡಿವೆ. ಸುತ್ತಲೂ ತೋಟ ಇದೆ. 7,000ದಷ್ಟು ಈ ಧೂಪದ ಮರಗಳನ್ನು ಮಾಡಿದ್ದಾರೆ ಇವತ್ತು. ಅಂತಹ ಒಂದು ಗ್ರೀನ್ ರೆವಲ್ಯೂಷನನ್ನು ಇವರು ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಇನ್ನೇನು ನಾವು ಮಾಡಬೇಕಾಗಿದೆ, ಇನ್ನು ಇದನ್ನು ಯಾವ ರೀತಿಯಲ್ಲಿ ಸೆಕೆಂಡ್ ಲೆವೆಲಿಗೆ ನಾವು ತಗೊಂಡು ಹೋಗ್ಬೋದು ಅಂಥೇಳಿ. ಸೊ ನಾವೆಲ್ಲರೂ ಧೂಪ ಬೆಳೆಸೋಣ, ಧೂಪದ ಗಿಡಗಳನ್ನು ಬೆಳೆಸಿಬಿಟ್ಟು ಮರ ಮಾಡಿಬಿಟ್ಟು ಅದರಲ್ಲಿ ಕಾಳುಮೆಣಸುಗಳನ್ನು ಬಿಡಿಸ್ಬೋದು. ಸೊ ಈ ಮರಗಳು, ಧೂಪದ ಮರಗಳು ಉತ್ತಮವಾಗಿ ಕಾಳುಮೆಣಸಿನ ಬಳ್ಳಿಗಳನ್ನು ಹಬ್ಬಿಸಲಿಕ್ಕೆ ಸಹಾಯ ಮಾಡುತ್ತೆ. ಸೊ ನಿಮಗೆ ಬೇಕಾದಂತಹ ಈ ಗಿಡಗಳನ್ನು ಫಲತಡ್ಕ ಫಾರ್ಮಿಗೆ ಬಂದು ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ, ನಾವು ಲೋಕಲ್ ಫಾರ್ಮರ್ಸ್ ಅನ್ನುವಂಥ ಸಂಸ್ಥೆ ನಮ್ಮ ನರ್ಸರಿಯಿಂದ ಕೂಡ ನಾವು ಈ ಗಿಡಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂಥ ಒಂದು ಕೆಲಸವನ್ನು ಮುಂದಿನ ದಿನದಲ್ಲಿ ಮಾಡಲಿಕ್ಕಿದ್ದೀವಿ. ಸೊ ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸ್ತಾ ಇರಿ. ಮುಂದೆ ನಾವು ಬರುವಂತಹ ದಾರಿ, ನಾವು ಯಾವ ದಿಕ್ಕಿನಲ್ಲಿ ಬಂದು ನಿಮಗೆ ಗಿಡಗಳನ್ನು ಸಪ್ಲೈ ಮಾಡ್ತೀವಿ, ಇದೆಲ್ಲವನ್ನು ನಾವು ಪೋಸ್ಟ್ ಮಾಡ್ತಾ ಇರ್ತೀವಿ. ಬೇಕಾದಂತಹ ಎಲ್ಲ ಇದರ ಮಾಹಿತಿಗಳನ್ನು, ಅಂದರೆ ಗೊಬ್ಬರ ಯಾವುದು ಹಾಕಬೇಕು ಅಥವಾ ಕೀಟನಾಶಕಗಳನ್ನು ಹಾಕಬೇಕಾ, ಯಾವ ರೀತಿಯಲ್ಲಿ ಸಿಂಪಡಣೆ ಮಾಡಬೇಕಾಗಿದೆ, ಅಥವಾ ಇದಕ್ಕೆ ಹಾಕಬೇಕಂತ ಗೊಬ್ಬರಗಳು ಯಾವುದು, ಎಲ್ಲ ವಿಚಾರಗಳನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ನಿಮಗೆ ಹೇಳಲಿಕ್ಕೆ ಇದ್ದೇವೆ. ಸೊ ಈ ರೀತಿಯಲ್ಲಿ ನಾವೊಂದು ಗ್ರೀನ್ ರೆವಲ್ಯೂಷನ್ಗೆ ನಾವೊಂದು ಸಣ್ಣ ರೀತಿಯ ಕಾಣಿಕೆಯನ್ನು ಕೊಡೋಣ. ಎಲ್ಲರೂ ಧೂಪ ಬೆಳೆಸಿ ಕಾಡನ್ನು ಬೆಳೆಸೋಣ ಹೇಳಿ ಈ ವಿಡಿಯೋ ಮುಖಾಂತರ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ.